ಇನ್ನು ಆಗಸ್ಟ್ 13ನೇ ತಾರೀಕು ಬಂದ್ ಮಾಡೋದಕ್ಕೆ ತಯಾರಿ ನಡೀತಾ ಇತ್ತು. ಅದ್ಯಾವುದು ಬೇಡ, ಬಂದ್ಗೆ ಅವಕಾಶ ಕೊಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಸರ್ವಪಕ್ಷ ಸಭೆಯಲ್ಲಿ ಆಗಿರುವಂತಹ ನಿರ್ಧಾರವೇ. ಬಂದ್ನಿಂದ ಯಾರಿಗೂ ಕೂಡ ಏನ್ ಲಾಭ ಇಲ್ಲ. ಈಗ ನಾವು ನಿರ್ಧಾರ ಮಾಡಬೇಕಾಗುತ್ತೆ. ಸರ್ವಪಕ್ಷ ಸಭೆಯಲ್ಲೂ ಮನವಿಯನ್ನ ಮಾಡಿದ್ದೀವಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ಸರ್ಕಾರ ನಿಮ್ ಜೊತೆಗೆ ನಿಂತಿದೆ ಅಂತ ರಾಜ್ಯದ ಜನತೆಯ ಪರವಾಗಿ ಯಾರು ಬಂದ್ ಮಾಡುವಂಥದ್ದು ಬೇಡ. ಇನ್ನು ಸಂಘಟನೆಗಳಿಗೆ ಮನವರಿಕೆಯನ್ನ ಈ ರೀತಿಯಾಗಿ ಮಾಡ್ಕೊಂಡಿರುವಂಥದ್ದು ಇರಬಹುದು. ಎಲ್ಲ ಸಂಸತ್ ಸದಸ್ಯರು ಮತ್ತು ಎಲ್ಲ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಸರ್ಕಾರಕ್ಕೆ ನಾವು ಒಮ್ಮತದ ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಇನ್ನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ನಾನು ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಹಿರಿಯರ ತಜ್ಞರು ಮತ್ತು ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡಿ ಮತ್ತು ನನ್ನ ಸಹೋದ್ಯೋಗಿಗಳ ಹತ್ರ ಯಾರು ಮಿನಿಸ್ಟರ್ಸ್ ಇದಕ್ಕೆಲ್ಲ ಸಂಬಂಧಪಟ್ಟವರು ಇದ್ದಾರೆ, ಪವರ್ ಇರ್ಬೋದು, ಇರಿಗೇಷನ್ ಇರ್ಬೋದು, ಡೆಪ್ಟಿ ಸಿಎಂ ಇರ್ಬೋದು, ರೆವಿನ್ಯೂ ಇರ್ಬೋದು, ಯಾರ್ಯಾರು ಆ ಭಾಗದಿಂದ ಪ್ರತಿನಿಧಿಸ್ತಾರೆ ಅವರೆಲ್ಲರೂ ಕೂಡ ಅವರ ಅನುಭವದ ಮೇರೆಗೆ ಚರ್ಚೆ ಮಾಡಿ ಕೆಲವು ಅಭಿಪ್ರಾಯಕ್ಕೆ ನಾನು ಬರೋನಿದ್ದೇನೆ. ಇನ್ನೊಂದು ಕೆಲವರೆಲ್ಲ ಪ್ರತಿಭಟನೆಗಳು ಕೂಡ ಇಲ್ಲೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಪ್ರಕೃತಿ ಕೂಡ ಇವತ್ತು ನಮಗೆ ಸಹಾಯ ಮಾಡಿದೆ. ದೇವರ ಕೃಪೆ ವರ್ಣ ನಮಗೆ ಇವತ್ತು ಸ್ವಲ್ಪ ಶಾಂತಿ ವಾತಾವರಣ ನಿರ್ಮಾಣ ಆಗಿದೆ. ಸೊ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸಂಘಟನೆಗಳಿಗೆ, ಕನ್ನಡ ಸಂಘಟನೆಗಳು, ರೈತರು ಮತ್ತು ವಿರೋಧ ಪಕ್ಷದ ನಾಯಕರುಗಳಿಗೆ, ಜನತಾದಳದ ನಾಯಕರುಗಳಿಗೆ, ಅವರೆಲ್ಲ ಕೂಡ 13ನೇ ತಾರೀಕು ಬಂದ್ ಬಗ್ಗೆ ಕರೆದಿದ್ದಾರೆ. ಬಿಜೆಪಿಯವರೇನು ಅದಕ್ಕೇನು ನಿನ್ನೆ ಹೋಗಿ ಡ್ಯಾಮ್ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಮೇಲೆ ಕೊನೆಗೆ ಅವ್ರಿಗೆ ವಿಚಾರ ಅರ್ಥ ಆಯ್ತು. ಅವರು ಕೂಡ ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಸೊ ಇವತ್ತು ಜೆಡಿಎಸ್ನವರು ಇವತ್ತು ಬೆಳಗ್ಗೆ ಬೆಂಬಲ ಕೊಟ್ಟರು ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ. ನಾನು ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೇನೆ, ಎಲ್ಲ ನನ್ನ ಕನ್ನಡ ಸಂಘಟನೆಯವ್ರ ಹತ್ರ ನಾನು ಮಾತಾಡ್ತೇನೆ. ನಾನೇ ಖುದ್ದಾಗಿ ಮಾತಾಡ್ತೀನಿ, ಕೆಲವರು ನಮ್ಮ ಮಂತ್ರಿಗಳು ಕೂಡ ಮಾತಾಡ್ತಾರೆ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡೋದು ಬೇಡ. ಈ ಬಂದ್ನಿಂದ ನಿಮ್ಗೇನು ಪ್ರಯೋಜನ ಆಗುವುದಿಲ್ಲ. ಆಲ್ ಪಾರ್ಟಿ ಮೀಟಿಂಗ್ ಅಲ್ಲೂ ಕೂಡ ಈ ತೀರ್ಮಾನ ಬಂದಿದೆ. ಆಲ್ ಪಾರ್ಟಿ ಮೀಟಿಂಗ್ ಅಲ್ಲೂ ಕೂಡ ನಾನೊಂದು ಅಪೀಲ್ ಮಾಡಬೇಕು ಸರ್ಕಾರದ ಪರವಾಗಿ ಅಂತೇಳಿ ಎಲ್ಲರೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆ ಮೇರೆಗೆ ನಾನು ಎಲ್ಲರೂ ಕೂಡ ನಿಮ್ಗೆ ಬಂದಿಂದ, ಯಾಕೆಂದ್ರೆ ನಾವು ಏನು ಪ್ರಯೋಜನ ಆಗುವುದಿಲ್ಲ. ಯಾರ ಮೇಲೆ ಸರ್ಕಾರನೇ ನಿಮ್ ಪರವಾಗಿ ನಿಂತಿರುವಾಗ